ಎರಡು ವಸ್ತು ಇದ್ದರೆ, ಗಂಡ ಹೆಂಡತಿ, ತಂದೆ ಮಗ, ತಾಯಿ ಮಗ, ಅಕ್ಕ ಅಣ್ಣ, ಎಲ್ಲ ಎರಡು ಪದಾರ್ಥಗಳಿದ್ದರೆ ಮಾತ್ರವೇ ಸಂಬಂಧ ಆಗಬೇಕು. ಇದರಿಂದ ಸಂಬಂಧ ಒಂದೇ ಪದಾರ್ಥಕ್ಕೆ ಎಂದೂ ಸಂಬಂಧ ಹೇಳಲಿಕ್ಕೆ ಆಗೋದಿಲ್ಲ. ಬ್ರಹ್ಮ ಒಬ್ಬನೇ ಇದ್ರೆ ಅವನಿಗೆ ಸಂಬಂಧ ಹೇಳಲಿಕ್ಕೆ ಬರೋದಿಲ್ಲ. ಬ್ರಹ್ಮನ ಅವಿನಾಭಾವವಾಗಿ ಜಗತ್ತಿದ್ರೆ ಅವನಿಗೆ ಜಗತ್ಕರ್ತೃತ್ವ, ಕಾರ್ಯಕಾರಣ ಭಾವ ಸಂಬಂಧ ಜಗತ್ತಿಗೂ ಬ್ರಹ್ಮನಿಗೂ ಹೇಳಲಿಕ್ಕೆ ಬರ್ತದೆ. ಇದರ ಅವನು ಕರ್ತ ಆಗಲಿಕ್ಕೆ ಸಾಧ್ಯನೇ ಆಗುವುದಿಲ್ಲ. ಜನ್ಮಾದ್ಯಸ್ಯ ಅಂತಕ್ಕಂತಹ ಸೂತ್ರದಲ್ಲಿ ನಿರ್ಣೀತವಾದಂಥ ಜಗತ್ಕರ್ತೃತ್ವ ಬ್ರಹ್ಮನಿಗೆ ಸಿದ್ಧವಾಗುವುದಿಲ್ಲ. ದ್ವೌ ಜೀವ ಪರಮಾಖ್ಯಾೌ ಸಖಾಯೋ ಸೃಜಾಖಗೌ ಲೀಲೆಯ ಸ್ಥಾಪಯಾಮಾಸ ಸ್ವಜ್ಯೇಷ್ಠ ಭಗಿನಿ ಶ್ರುತಿ. ಪ್ರಸಿದ್ಧವಾದಂತಹ ಒಂದು ವೇದ ಇದೆ. ದ್ವಾಸುಪರ್ಣ ಸಯುಜಾ ಸಖಾಯ ಸಮಾನ ವೃಕ್ಷಂ ಪರಿಶಶ್ವದಾತೆ ತಯೋರನ್ಯ ಪಿಪ್ಪಲಂ ಸ್ವಾದ್ವತ್ತಿ ಅನಷ್ಟನನ್ಯೋ ಅಭಿಚಾಕಶೀತಿ. ಒಂದು ಅದ್ಭುತವಾದ ಗಿಡ ಇದೆ. ಆ ಗಿಡದ ಟೊಂಗೆಯಲ್ಲಿ ಎರಡು ಪಕ್ಷಿಗಳು ಕೂತಿದ್ದಾವೆ. ಒಂದು ಪಕ್ಷಿ ಹಣ್ಣು ತಿಂತಾ ಇದೆ, ಮತ್ತೊಂದು ಪಕ್ಷಿ ನೋಡ್ತಾ ಇದೆ. ಹಣ್ಣು ತಿಂದ ಹಕ್ಕಿ ದಿನಕ್ಕೆ ದಿನಕ್ಕೆ ಸೊರಗುತ್ತಾ ಇದೆ, ತಿನ್ನದ ಹಕ್ಕಿ ಬಲವಾಗಿದೆ. ರಾಜರು ಶಂಕರನಾರಾಯಣ ಕ್ಷೇತ್ರಕ್ಕೆ ಹೋಗಿದ್ದಾರೆ. ಇಲ್ಲೇ ಹತ್ತಿರದಲ್ಲೇ ಇರತಕ್ಕಂತಹ ಶಂಕರನಾರಾಯಣ ಕ್ಷೇತ್ರ. ಅಲ್ಲಿ ವಿಷ್ಣುಲಿಂಗ, ಶಿವಲಿಂಗ ಎರಡೂ ಇದೆ. ವಿಷ್ಣುಲಿಂಗ ಬಹಳ ದೊಡ್ಡದಾಗಿದೆ, ಅದಕ್ಕೆ ಪ್ರತ್ಯೇಕವಾದ ದೇವಸ್ಥಾನಾದಿ ವ್ಯವಸ್ಥೆ ಇಲ್ಲ. ಶಿವಲಿಂಗ ಬಹಳ ಸಣ್ಣದಿದೆ, ಅದಕ್ಕೆ ದೇವಸ್ಥಾನ, ಪೂಜೆ, ಅಭಿಷೇಕ ಎಲ್ಲವೂ ನಡೀತಾ ಇದೆ. ಅನೇಕ ಶೈವರು ರಾಜರಲ್ಲಿ ಹೋದಾಗ ಅವ್ರಿಗೆ ಅಪಮಾನ ಆಗಬೇಕು ಅಂಥೇಳಿ ಮಾತಾಡಿದರು. ಇದು ವಿಷ್ಣುಲಿಂಗ, ಯಾರು ಕೇಳವರೇ ಇಲ್ಲ. ಅದರದ್ದು ಶಿವಲಿಂಗ, ಅದಕ್ಕೆ ಬಹಳ ಜನ ಭಕ್ತರಿದ್ದಾರೆ, ಪೂಜೆ ನಡೀತದೆ, ಅಭಿಷೇಕ ನೈವೇದ್ಯ ಎಲ್ಲ ಆಗುತ್ತದೆ. ಅಂದಮೇಲೆ ವಿಷ್ಣುಗಿಂತಲೂ ಶಿವನೇ ಶ್ರೇಷ್ಠ ಅನ್ನೋ ರೀತಿಯಲ್ಲಿ ಮಾತಾಡಿದಾಗ ಆಗ ರಾಜರಂದರು, ದಾಸುಪರ್ಣೇತಿ ಶ್ರುತ್ಯರ್ಥ ಭೂತೌತೌ ಪ್ರಾಯಶೋಮರು ಯದೇಕೋಷ್ಣಾತಿ ಬಹುಶಃ ಅನಷ್ಟನನ್ಯೋ ಅಭಿವರ್ಧತೆ. ದಾಸುಪರ್ಣ ಅಂತಕ್ಕಂಥ ಶ್ರುತಿಯಲ್ಲಿ ಏನು ವರ್ಣಿತವಾಗಿದೆ ಅದಕ್ಕೆ ದೃಷ್ಟಾಂತ ಯಾವುದು ಅಂತಂದರೆ ಈ ಶಂಕರನಾರಾಯಣ ಕ್ಷೇತ್ರವೇ. ಶಂಕರ ಬಹಳ ತಿನ್ನುತ್ತಾನೆ, ಅದ್ರ ಸಣ್ಣದಾಗಿಯೇ ಇದ್ದಾನೆ. ಆ ನಾರಾಯಣ ಏನು ತಿನ್ನುತ್ತಾ ಇಲ್ಲ, ಬಹಳ ಎತ್ತರದಲ್ಲಿದ್ದಾನೆ ಅನ್ನತಕ್ಕಂಥ ಈ ಒಂದು ರಹಸ್ಯವನ್ನು ಅಲ್ಲಿ ಕ್ಷೇತ್ರಕ್ಕೆ ಹೋದಾಗ ಅವರಿಗೆ ಅವರ ಹಾಸ್ಯವನ್ನು ಅವರಿಗೆ ತಿರುಗಿಸಿದಂತಹ ಪ್ರಸಂಗಾಭರಣ ತೀರ್ಥರು ಶ್ರೀ ವಾದಿರಾಜರು ಹೇಳ್ತಾ ಇದ್ದಾರೆ. ಅಂದಮೇಲೆ ಈ ಶ್ರುತಿ ಜ್ಯೇಷ್ಠವಾದ ಶ್ರುತಿ ಇದು. ಈ ಶ್ರುತಿಯನ್ನು ಮಿಕ್ಕ ಶ್ರುತಿಗಳೆಲ್ಲವೂ ಕೂಡ ಅನುಸರಿಸಿ ಹೋಗುತ್ತವೆ. ಆ ರೀತಿಯಾಗಿರತಕ್ಕಂಥದ್ದು ಯಥೋ ನಿರವಕಾಶಾಚ ಅತೃತ್ವ ಅನತೃತ್ವ ಯುಕ್ತಿತಃ ಸ್ಪಷ್ಟ ಸ್ವಾರ್ಥಪರಾಚಯಂ ಯಸ್ಮಾತ್ ಸಖೇಯುತ. ಈ ವೇದದಲ್ಲಿ ಸಾವಕಾಶ ಶ್ರುತಿ, ನಿರವಕಾಶ ಶ್ರುತಿ ಅಂತ ಎರಡಿರ್ತದೆ. ಸಾವಕಾಶ ಶ್ರುತಿ ಅಂತಂದರೆ ಬೇರೆ ಅರ್ಥವನ್ನು ಮಾಡಲಿಕ್ಕೆ ಅವಕಾಶ ಇರುವ ಶ್ರುತಿ. ನಿರವಕಾಶ ಶ್ರುತಿ ಅಂತಂದರೆ ಬೇರೆ ಅರ್ಥ ಮಾಡಲಿಕ್ಕೆ ಅವಕಾಶವಿಲ್ಲದ ಶ್ರುತಿ. ಆ ಸಾವಕಾಶ ನಿರವಕಾಶಗಳಲ್ಲಿ ನಿರವಕಾಶ ಶ್ರುತಿ ಪ್ರಬಲ ಆಗುತ್ತದೆ. ಅದಕ್ಕೆ ಸ್ಮೃತಿ ಗ್ರಂಥಗಳಿಂದ, ಪುರಾಣ ಇತಿಹಾಸ ಗ್ರಂಥಗಳಿಂದ ಸಹಾಯವು ಸಿಕ್ಕಿರ್ತದೆ. ಆ ಯುಕ್ತಿಯ ಸಂವಾದಗಳಿಂದಾಗಿ ನಿರವಕಾಶ ಶ್ರುತಿಯ ಅರ್ಥ ಪ್ರಾಮಾಣಿಕವಾಗುತ್ತದೆ. ಆ ನಿರವಕಾಶ ಶ್ರುತಿಗೆ ಅನುಸಾರಿಯಾಗಿ ಹೊರಟರೆ ಮಾತ್ರವೇ ಸಾವಕಾಶ ಶ್ರುತಿಗಳಿಗೆ ಅಸ್ತಿತ್ವ. ಇದರ ಅವೇ ತಮ್ಮ ಅಸ್ತಿತ್ವವನ್ನು ಕಳ್ಕೊಳ್ಬೇಕಾಗ್ತದೆ. ಅಥೋ ಮೀಮಾಂಸಕಾಚಾರ್ಯ ಮಧ್ವಾಚಾರ್ಯೋ ಜಗದ್ಗುರು ಏಕಏವ ಜೈನಾನ್ಯ ಯದ್ದಾಸ್ತ ಸೋಹಮೀದೃಶಃ. ಆದ್ದರಿಂದ ಮೀಮಾಂಸಕ ಆಚಾರ್ಯ ಅಂದರೆ ಮೀಮಾಂಸಕರು ಅಂತೇನು ಹೇಳ್ಕೊಳ್ತಾರೆ, ಅವರು ನಿಜವಾದ ಮೀಮಾಂಸಕರಲ್ಲ. ಮೀಮಾಂಸಕರು ಅಂತ ಆಗ್ಬೇಕಾದ್ರೆ
ಜಗದ್ಗುರುವಾದಂತಹ ನಮ್ಮ ಮಧ್ವಾಚಾರ್ಯರು ಒಬ್ಬರೇ. ಅವರೇ ಸರ್ವತ್ರ ವಾದವನ್ನ ಮಾಡಿ ತಮ್ಮ ಮತವನ್ನು ಸ್ಥಾಪನೆ ಮಾಡಿ ಜಯಶೀಲರಾದವರು ಅವರೊಬ್ಬರೇ. ಅಂದಮೇಲೆ ಅದು ಆಶ್ಚರ್ಯ ಅಲ್ಲ. ಅವರ ದಾಸನಾದಂತಹ ನಾನು ಇಷ್ಟು ರೀತಿಯಾಗಿ ದುರ್ಮತಗಳನ್ನು ವಿಮರ್ಶೆಯನ್ನು ಮಾಡ್ತಾ ಇದ್ದೀನಿ ಅಂತಂದ್ಮೇಲೆ ನಮ್ಮ ಗುರುಗಳಾದಂತಹ ಮಧ್ವಾಚಾರ್ಯರ ಪಾಂಡಿತ್ಯ ಎಷ್ಟಿದೆ ವಿಚಾರ ಮಾಡ್ರಿ. ಕಿಂಚ ಪ್ರಪಂಚ ಪರತಾಯಾಂಚ ಕಿಂಚಿನ್ನ ದೂಷಣಂ ಇತಿ ದರ್ಶಯಿತು ಪ್ರೌಢ್ಯ ಚರ್ಚೆಯಂ ಅಖಿಲಾದೃತ. ಇಲ್ಲಿ ನಾವು ಬೇರೆ ಯಾರನ್ನೂ ಬೈಲಿಕ್ಕೆ ಕೂರ್ತಿಲ್ಲ. ನಮಗೆ ಮಾತಾಡಲಿಕ್ಕೆ ಬರ್ತದೆ, ಎಲ್ಲರನ್ನ ಬೈಲಿಕ್ಕೆ ಬರ್ತದೆ, ನಮಗೆ ಅಧಿಕಾರ ಇದೆ. ಆ ಅಧಿಕಾರವನ್ನು ದುರುಪಯೋಗಿಸಿಕೊಂಡು ನಾವು ಯಾರನ್ನೋ ಬೈಯಬೇಕು, ಯಾರಿಗೂ ಅಪಮಾನ ಮಾಡಬೇಕು ಅಂತ ಕೂತಿಲ್ಲ. ನಾವು ಕೂತದ್ದು ಪ್ರೌಢವಾದ ಹಿಡ್ಕೊಂಡು ಜ್ಞಾನಿಗಳು ಮಾಡಿಕೊಟ್ಟಂಥ ಮಾರ್ಗದಲ್ಲಿ ವಿಚಾರ ವಿಮರ್ಶೆಯನ್ನು ಮಾಡ್ತಾ ಇದ್ದೀವಿ. ವಸ್ತುತಸ್ತು ಶ್ರುತಿರಿಯಂ ಪೂರ್ವಾಪರ ವಿಚಾರಣೆ ವಿಷ್ಣು ಸ್ವಗತ ನಾನಾತ್ವಂ ತತ್ವನೇತ್ಯವ ಶಂಸತಿ. ಇದು ಇಲ್ಲಿ ತನಕ ನಾವು ಮಾತಾಡಿದ್ದು ಪರವಾದಿಗಳನ್ನ ಅಪಮಾನ ಮಾಡಬೇಕು ಅಂತಲ್ಲ, ಅವರು ಎಲ್ಲಿ ಎಡವುತ್ತಾ ಇದ್ದಾರೆ, ಎಲ್ಲಿ ಅವರು ತಿದ್ದುಕೊಳ್ಬೇಕು ಆ ಅಂಶವನ್ನು ಅವ್ರಿಗೆ ಮನವರಿಕೆ ಮಾಡಲಿಕ್ಕೆ ಅಷ್ಟೇ ಮಾತಾಡ್ತಾ ಇದ್ದೀವಿ. ಅವ್ರಿಗೆ ಅಪಮಾನ ಮಾಡಿ ನಮಗೆ ಯಾವ ಪುರುಷಾರ್ಥವೂ ನಮಗೆ ಲಭ್ಯವಾಗಬೇಕಾಗಿಲ್ಲ, ಸಿಗೋದು ಅಲ್ಲ ಅದೇನು. ಆದರೆ ವಸ್ತುತಸ್ತು ವಿಚಾರ ಮಾಡಿದ್ರಾಗ ಪೂರ್ವಾಪರ ವಿಮರ್ಶೆ ಮಾಡಿದರೆ ಈ ನೇಹ ನಾನಾಸಿ ಕಿಂಚನ ಅಂತಕ್ಕಂಥ ವಾಕ್ಯದಲ್ಲಿ ಹಿಂದೆ ಏನು ಬಂದಿದೆ, ಮುಂದೆ ಏನು ಬರುತ್ತದೆ ಇತ್ಯಾದಿ ವಿಮರ್ಶೆ ಮಾಡಿದಾಗ ನೇಹ ನಾನಾಸಿ ಕಿಂಚನ ಶಬ್ದಕ್ಕೆ ವಿಷ್ಣುವಿನಲ್ಲಿ ಸ್ವಗತ ನಾನಾತ್ವವನ್ನು ನಿಷೇಧ ಮಾಡ್ತಾ ಇದೆ ವೇದ. ಶ್ರೀಹರಿಯಲ್ಲಿ ಅವತಾರಗಳಲ್ಲಿ, ಗುಣಗಳಲ್ಲಿ, ರೂಪಕ್ರಿಯಾಗಳಲ್ಲಿ ಭೇದ ಇಲ್ಲ. ಭಗವಂತನ ಯಾವ ಅವತಾರಗಳಲ್ಲಿಯೂ ಭೇದ ಎಂಬುದು ಇಲ್ಲ ಅಂತ ಸ್ಪಷ್ಟಪಡಿಸ್ಲಿಕ್ಕೆ ಹೋಗ್ತಾ ಇದೆ ಈ ವೇದ. ಜೀವರ ಬಗ್ಗೆ ಬ್ರಹ್ಮನ ಬಗ್ಗೆ ಮಾತಾಡಿರೋದಲ್ಲ. ಯದೇ ದೇವೇಹ ತದೇವಾಮುತ್ರಾಪಿ ನಿತ್ಯಂ ಚ ವರ್ತತೆ ಇದಮುತ್ರ ತದೇವೇಹ ಜಗತ್ಯಪಿತ ವರ್ತತೆ. ಸರ್ವಾಂತರ್ಯಾಮಿ ರೂಪೇಣ ಸರ್ವಸಾಕ್ಷಿತೆಯ ತಥಾ ಇತ್ಯುಕ್ರಮವಾಕ್ಯಂ ಯದ್ ಸ್ಪಷ್ಟಾರ್ಥಂ ಪ್ರತೀಯತೆ. ಸ್ಪಷ್ಟವಾದ ವೇದದ ವಾಕ್ಯ ಉಪಕ್ರಮದಲ್ಲಿ ಅಂದರೆ ಪ್ರಾರಂಭದಲ್ಲಿ ಬಂದಿದೆ. ಯದೇವ ಇಹ ಯದೇವ ಅಮುತ್ರ. ಇಲ್ಲಿ ಯಾರಿದ್ದಾನೆ ಅಲ್ಲಿ ಅವನೇ ಇದ್ದಾನೆ, ಅದು ನಿತ್ಯವಾಗಿ ಇದ್ದಾನೆ. ಯದಮುತ್ರ ತದೇವ, ಅಲ್ಲಿ ಯಾರಿದ್ದಾನೆ ಅವನೇ ಇಲ್ಲಿಯೂ ಇದ್ದಾನೆ, ಈ ಜಗತ್ತಿನಲ್ಲಿ ಇದ್ದಾನೆ. ಇಷ್ಟು ಪ್ರಕಾರಕ್ಕೆ ಅಂದರೆ ಸರ್ವಾಂತರ್ಯಾಮಿಯಾದಂತಹ ಭಗವಂತನ ಬಗ್ಗೆ ಈ ವೇದ ಮಾತಾಡ್ತಾ ಇದೆ. ಪರಮಾತ್ಮನನ್ನ ಸಂಪೂರ್ಣವಾಗಿ ಇಲ್ಲಿ ಏನೇನು ಕಾಣ್ತಾ ಇದ್ದೀರಿ ಎಲ್ಲ ಪದಾರ್ಥದ ಒಳಗೂ ಭಗವಂತ ಇದ್ದಾನೆ. ನಮಗೆ ಕಣ್ಣಿಗೆ ಕಾಣದಂತಹ ಪದಾರ್ಥಗಳಲ್ಲಿ ಪ್ರತ್ಯಕ್ಷ ಒಂದೇ ಪ್ರಮಾಣ ಅಲ್ಲ, ಪ್ರತ್ಯಕ್ಷದಲ್ಲಿ ತೋರಿದ ಪದಾರ್ಥಗಳಷ್ಟೇ ಇದೆ ಅಂತ ಅಭಿಪ್ರಾಯ ಅಲ್ಲ. ಪ್ರತ್ಯಕ್ಷಕ್ಕೂ ಗೋಚರವಾಗದ ಅನೇಕ ಪದಾರ್ಥಗಳು, ಯೋಗಿಗಳಿಗೆ ಮಾತ್ರ ತಿಳಿಯತಕ್ಕಂತಹ ಪದಾರ್ಥಗಳು ಜಗತ್ತಿನಲ್ಲಿ ಬಹಳ ಇದ್ದಾವೆ. ಆದ್ದರಿಂದ ಆ ಎಲ್ಲ ಪದಾರ್ಥದ ಒಳಗೂ ಭಗವಂತನ ವ್ಯಾಪ್ತಿ ಇದೆ. ಇದು ಉಪಕ್ರಮದಲ್ಲಿ ಬಂದಿರುವ, ಅಂದರೆ ಪ್ರಾರಂಭದಲ್ಲಿ ಬಂದಿರುವ ವಿಚಾರ. ಏವಂಚ ಅನಂತಾವತಾರ ಏಚ ಲೋಕ ಪ್ರವರ್ತಕ ತೇಷಾಂ ನಾರಾಯಣಾಖ್ಯನ ಮೂಲರೂಪೇಣ ಚಾಭಿಧಾಮ್. ಈ ಆದಾದ ಮೇಲೆ ಇಲ್ಲಿ ಈ ವೇದದಲ್ಲಿ ಬಂದಿರುವ ಅಭಿಪ್ರಾಯ ಅಂತಂದ್ರೆ, ಈಗ ಇಲ್ಲಿ ಇರುವ ರಾಮಕೃಷ್ಣಾದಿ ಅವತಾರಗಳು, ರಾಮಾವತಾರ ಆಗಿರ್ಬೋದು, ಕೃಷ್ಣಾವತಾರ ಆಗಿರ್ಬೋದು, ನರಸಿಂಹಾವತಾರ ಇತ್ಯಾದಿ ಅನಂತ ಅವತಾರಗಳೇನಿದ್ದಾವೆ, ಆ ಅವತಾರಗಳು ಹೆಂಗಿದೆ ಅಂತಂದ್ರೆ ಇಲ್ಲಿ ಹೆಂಗಿದ್ದಾವೋ ಮೂಲದಲ್ಲೂ ಹಂಗೆ ಇದ್ದಾವೆ. ಮೂಲದಲ್ಲಿ ಹೆಂಗಿದೆಯೋ ಅವತಾರದಲ್ಲೂ ಹಂಗೆ ಇದೆ. ಈ ಒಂದು
ವ್ಯವಸ್ಥೆಯನ್ನು ತಿಳಿಸಲಿಕ್ಕಾಗಿ ವೇದ ಭಗವಂತನ ರೂಪಗಳಲ್ಲಿ, ಅವಯವಗಳಲ್ಲಿ, ಅವತಾರಗಳಲ್ಲಿ ಭೇದ ಇಲ್ಲ ಅಂತ ತಿಳಿಸ್ತಾ ಇದೆ. ಎಲ್ಲವೂ ನಾರಾಯಣನ ಒಂದು ಅವತಾರಗಳೇ, ಅಂಶಗಳೇ ಅಂತ ತಿಳಿಸ್ತಾ ಇದ್ದಾರೆ. ತಾತ್ಪರ್ಯ ದ್ಯೋತನಾಯ ದ್ವಿಜಾವೃತ್ಯ ಸಾವಧಾರಣ. ಅದರಿಂದಲೇ ಯದೇವ ಇಹ ಯದೇವ ಅಮೂತ್ರ, ಯದೇವ ಅಮೂತ್ರ ತದೇವ ಇಹ ಎರಡು ಸತಿ ಹೇಳ್ತಾ ಇದೆ. ಇದು ಇಲ್ಲಿ ಯಾವುದಿದೆಯೋ ಅದು ಅಲ್ಲೇ ಇದೆ, ಅಲ್ಲಿ ಯಾವುದಿದೆಯೋ ಅದೇ ಇಲ್ಲಿದೆ. ಹಿಂಗೆ ಎರಡು ಸತಿ ಮಾತಾಡಿದ್ದು ದ್ವಿರಾವೃತ್ತಿ ಮಾಡಿರೋದು ಅವಧಾರಣಕ್ಕೋಸ್ಕರ, ಸ್ಪಷ್ಟತೆ ಪಡಿಸಲಿಕ್ಕೋಸ್ಕರ, ಬೇರೆ ಇನ್ಯಾವ ಅಭಿಪ್ರಾಯವೂ ಇಲ್ಲ. ಸಾಮಾನಾಧಿಕರಣ್ಯೋಕ್ತ ನಿರ್ಣಯ ಶ್ರುತಿ ಸತಿ. ಆದ್ದರಿಂದ ಸಾಮಾನಾಧಿಕರಣ್ಯವಾಗಿ ಹೇಳಿ ಈ ವೇದ ನಿರ್ಣಯವನ್ನು ಕೊಡ್ತಾ ಇದೆ. ಸೋಕ್ತೇರ್ಥೇಸ್ಮಿನ್ ಪುನರಪಿ ತಾತ್ಪರ್ಯ ದ್ಯೋತನಾಯಸ ಮೃತ್ಯೋಶ್ಚ ಮೃತ್ಯುಂ ಗಚ್ಚೆ ಸ ಇಹ ನಾನೇವ ಪಶ್ಯತಿ. ತನ್ನ ಅರ್ಥದಲ್ಲಿ ಇದೇ ಶುದ್ಧವಾದ ತಾತ್ಪರ್ಯ ಇದೆ ಅಂತ ತಿಳಿಸಲಿಕ್ಕೆ ಫಲಸ್ತುತಿಯನ್ನು ಹೇಳ್ತಾ ಇದೆ ವೇದ. ಏನಂತ? ಮೃತ್ಯೋಸ ಮೃತ್ಯುಮಾಪ್ನೋತಿ ಯ ಇಹ ನಾನೇವ ಪಶ್ಯತಿ. ಈ ಭಗವಂತನ ಅವತಾರ ರೂಪ ಗುಣಕ್ರಿಯಾಗಳಲ್ಲಿ ಯಾರು ನಾನಾ ಅಂದರೆ ಭೇದವನ್ನ ಯಾರು ತಿಳಿತಾರೆ ಅವರು ಮೃತ್ಯುವಿನ ದವಡೆಗೆ ಬೀಳುತ್ತಾರೆ, ದುಃಖವನ್ನು ಅನುಭವಿಸುತ್ತಾರೆ. ಇತ್ಯಾಹ ತಸ್ಯ ವಾಕ್ಯಸ್ಯ ವ್ಯರ್ಥೋತಿ ಸ್ಪಷ್ಟ ಏವ ಹಿ ಇಹ ವಿಷ್ಣು ಸ್ವರೂಪೇಶು ಭೇದಾಭಾವಂ ಮಯೋದಿತಂ. ವೇದ ಹೇಳ್ತಾ ಇದೆ, ಹೀಗೆ ನನ್ನ ಸ್ಪಷ್ಟವಾದ ಅರ್ಥ ಇದೆ, ಅತ್ಯಂತ ಸ್ಪಷ್ಟವಾಗಿದೆ. ವಿಷ್ಣುವಿನ ಸ್ವರೂಪದಲ್ಲಿ, ಅವತಾರಗಳಲ್ಲಿ ಭೇದ ಇಲ್ಲ ಅನ್ನೋದೇ ನಾನು ಹೇಳಿರ್ತಕ್ಕಂಥ ಅಭಿಪ್ರಾಯ. ಅನಂಗೀಕೃತ ಕುಮತಿ ನಾನಾತ್ಮ ಎಷ್ಟು ಪಶ್ಯತಿ ತದ್ವಜ್ಜನಿಂಚ ದುಃಖಂಚ ಮೃತಿಂಚ ಪರತಂತ್ರತಾಂ. ಈ ಅಭಿಪ್ರಾಯವನ್ನು ಅಂಗೀಕಾರ ಮಾಡದೆ ದುರ್ಬುದ್ಧಿಯಿಂದ, ಅದೇ ರೀತಿಯಾಗಿ ಅವತಾರಗಳಲ್ಲಿ ಜನ್ಮ ಆಯಿತು ಅಂತಂದರೆ ಉತ್ಪತ್ತಿ ಆಯಿತು ಅಂತ ತಿಳ್ಕೊಳ್ಳೋದು. ರಾಮದೇವರ ಉತ್ಪತ್ತಿ ಆಯಿತು, ಕೃಷ್ಣದೇವರ ಉತ್ಪತ್ತಿ ಆಯಿತು. ಹುಟ್ಟಿದ ಕೂಡಲೇ ಕೃಷ್ಣ ಪರಮಾತ್ಮ ಕಂಸನ ಸೆರೆಮನೆಯಲ್ಲಿ ಹುಟ್ಟಿದವ